ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ಅಮೇರಿಕನ್ ಪೋಯೆಟ್ ರಾಬರ್ಟ್ ಫ್ರೋಸ್ಟ್ ಅವರು ಬರೆದಿರತಕ್ಕಂತಹ ಒಂದು ಬ್ಯೂಟಿಫುಲ್ ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಆ ಪೋಯಮ್ನ ಟೈಟಲನ್ನು ನೀವು ಇಲ್ಲಿ ನೋಡಬಹುದು, ಸ್ಟಾಪಿಂಗ್ ಬೈ ವುಡ್ಸ್ ಆನ್ ಎ ಸ್ನೋವಿ ಈವ್ನಿಂಗ್. ಮೊದಲನೇದಾಗಿ ಈ ಒಂದು ಟೈಟಲ್ನ ಮೀನಿಂಗ್ ಏನು ಅಂತಕ್ಕಂಥದ್ದನ್ನು ನೋಡೋಣ. ಸ್ಟಾಪಿಂಗ್ ಅಂದರೆ ನಿಲ್ಲೋದು ಅಥವಾ ಜರ್ನಿಯನ್ನು ಸ್ಟಾಪ್ ಮಾಡೋದು ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ಪ್ರಯಾಣ ಸ್ಟಾಪ್ ಆಗ್ತಾ ಇದೆ ಅಂದರೆ ಬೈ ವುಡ್ಸ್ ಅಂದರೆ ಒಂದು ಫಾರೆಸ್ಟ್. ವುಡ್ ಅಂದರೆ ಫಾರೆಸ್ಟ್ ಅಂತ ನಾವು ತಿಳ್ಕೊಬೇಕು. ಸೊ ಗಿಡ ಮರಗಳು ಬೆಳೆದಿರ್ತಕ್ಕಂತಹ ಪ್ರದೇಶ. ಸೊ ಅಲ್ಲಿ ಒಬ್ಬ ವ್ಯಕ್ತಿಯ ಪ್ರಯಾಣ ಸ್ಟಾಪ್ ಆಗ್ತಾ ಇದೆ. ಯಾವಾಗ ಅಂದರೆ ಆನ್ ಎ ಸ್ನೋವಿ ಈವ್ನಿಂಗ್, ಅಂದರೆ ಸ್ನೋ ಬೀಳ್ತಾ ಇರುತ್ತೆ ಅಂತಹ ಒಂದು ಸಾಯಂಕಾಲದ ಅವಧಿ ಅದಾಗಿರುತ್ತೆ. ಸೊ ಒಂದು ಸಾಯಂಕಾಲ ಒಬ್ಬ ವ್ಯಕ್ತಿ ಎಲ್ಲಿಗೋ ಪ್ರಯಾಣ ಮಾಡ್ತಾ ಇರ್ತಾನೆ. ಅವನು ಒಂದು ವುಡ್ ಅಥವಾ ಸ್ಮಾಲ್ ಫಾರೆಸ್ಟ್ ಟೈಪ್ ಇರುತ್ತೆ, ಅಲ್ಲಿ ತನ್ನ ಜರ್ನಿಯನ್ನು ಸ್ಟಾಪ್ ಮಾಡ್ತಾ ಇದ್ದಾನೆ. ಅವನು ಒಂದು ಕುದುರೆಯ ಮೇಲೆ ಜರ್ನಿ ಮಾಡ್ತಾ ಇದ್ದ. ಸೊ ಈ ರೀತಿಯ ಮೀನಿಂಗನ್ನು ಈ ಒಂದು ಟೈಟಲ್ ನಮಗೆ ಕೊಡ್ತಾ ಇದೆ. ಇನ್ನೊಂದು ವಿಷಯವನ್ನು ನೀವು ಇಲ್ಲಿ ನೆನಪಿಟ್ಕೋಬೇಕು. ಅದೇನಪ್ಪ ಅಂದರೆ ರಾಬರ್ಟ್ ಫ್ರೋಸ್ಟ್ ಅವರು, ನಿಮಗೆಲ್ಲ ವಿಲಿಯಂ ವರ್ಡ್ಸ್ವರ್ತ್ ಅವರ ಬಗ್ಗೆ ಗೊತ್ತೇ ಇದೆ. ಅವರು ನೇಚರ್ಗೆ ಸಂಬಂಧಪಟ್ಟಂತಹ ಥೀಮ್ಗಳನ್ನು ಒಳಗೊಂಡಂತಹ ಪೋಯಮ್ಗಳನ್ನು ರಚನೆ ಮಾಡ್ತಾಯಿದ್ರು. ಅದೇ ರೀತಿಯೇ ಈ ಒಂದು ಅಮೇರಿಕನ್ ಪೋಯೆಟ್ ರಾಬರ್ಟ್ ಫ್ರೋಸ್ಟ್ ಅವರು ಕೂಡ ತಮ್ಮ ಪೋಯಮ್ಗಳಲ್ಲಿ ನೇಚರ್ಗೆ ಸಂಬಂಧಪಟ್ಟಂತಹ ಅನೇಕ ಥೀಮ್ಗಳನ್ನು, ಅಂದರೆ ನೇಚರ್ನ ವಸ್ತುಗಳನ್ನು ಬಳಸಿಕೊಂಡು ಮತ್ತು ಮಾನವ ಮತ್ತು ಈ ಒಂದು ನೇಚರ್ನ ಸಂಬಂಧ ಯಾವ ರೀತಿ ಇದೆ ಅಂತಕ್ಕಂಥದ್ರ ಬಗ್ಗೆ ತಮ್ಮ ಒಂದು ಪೋಯಮ್ಗಳಲ್ಲಿ ಬರಿತಾ ಹೋಗ್ತಾ ಇದ್ದರು. ಸೊ ಇದೇ ರೀತಿಯ ಒಂದು ಥೀಮನ್ನು ಪ್ರಸ್ತುತವಾಗಿರ್ತಕ್ಕಂತಹ ಒಂದು ಪೋಯಮ್ ಒಳಗೊಂಡಿದೆ. ನಾವು ಅಂದರೆ ಮನುಷ್ಯರು ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ಒತ್ತಡಗಳನ್ನು ಎದುರಿಸ್ತಾ ಇರ್ತೇವೆ, ಅನೇಕ ಕೆಲಸಗಳಲ್ಲಿ ತೊಡಗಿರ್ತೇವೆ, ನಮ್ಮದೇ ಆಗಿರ್ತಕ್ಕಂತಹ ಒಂದು ಜೀವನದ ಪ್ರಯಾಣದಲ್ಲಿ ನಾವು ಹೋಗ್ತಾ ಇರ್ತೇವೆ. ನಮ್ಮ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ನಾವೇನು ಮಾಡ್ತೇವೆ, ಕೆಲವೊಂದು ಸಾರಿ ಈ ಒಂದು ಸುಂದರ ಪ್ರಕೃತಿಯ ಮಧ್ಯೆ ಕಳೆದು ಬಿಡಬೇಕು ಅಂತೇಳಿ ನಾವೇ ಅಂದ್ಕೊಳ್ತೇವೆ. ಅಂದರೆ ಈ ಒಂದು ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸ್ಬೇಕು ಅಂತೇಳಿ ಅಂದ್ಕೊಳ್ತಾ ಇರ್ತೇವೆ. ಆದರೆ ಅನೇಕ ಕೆಲಸಗಳು ಮತ್ತು ರೆಸ್ಪಾನ್ಸಿಬಿಲಿಟಿಗಳು ಏನಿರ್ತವೋ ಅವುಗಳಿಂದಾಗಿ ನಾವೆಲ್ಲವನ್ನು ಬಿಟ್ಟು ಮತ್ತೆ ಮುಂದೆ ಸಾಗಲೇಬೇಕಾಗುತ್ತೆ ನಮ್ಮ ಒಂದು ಗುರಿಯ ಕಡೆಗೆ. ಸೊ ಈ ರೀತಿಯ ಥೀಮನ್ನು ಈ ಒಂದು ಪೋಯಮ್ ಒಳಗೊಂಡಿದೆ. ಬನ್ನಿ ಮೊದಲನೇದಾಗಿ ಈ ಒಂದು ಪೋಯಮನ್ನು ನಾನು ರಿಸೈಟ್ ಮಾಡ್ತೇನೆ, ನಂತರದಲ್ಲಿ ಮೀನಿಂಗನ್ನು ನೋಡ್ತಾ ಹೋಗೋಣ. ಈಗ ನಾನು ಲೈನ್ ಬೈ ಲೈನ್ ಇದನ್ನು ರಿಸೈಟ್ ಮಾಡ್ತೇನೆ, ನೋಡ್ಕೊಳ್ಳಿ. Whose woods these are, I think I know. His house is in the village, though he will not see me stopping here to watch his woods fill up with snow. My little horse must think it queer to stop without a farmhouse near, between the woods and frozen lake, the darkest evening of the year. He gives his harness bells a shake to ask if there is some mistake. The only other sounds the sweep of easy wind and downy flake. The woods are lovely, dark and deep, but I have promised to keep. And miles to go before I sleep, and miles to go before I sleep. ಎಸ್ ಡಿಯರ್ ಲರ್ನರ್ಸ್, ತುಂಬ ಬ್ಯೂಟಿಫುಲ್ ಆಗಿರತಕ್ಕಂತಹ ಒಂದು ಪೋಯಮ್ ಇದಾಗಿದೆ. ಈಗ ಸ್ಟಾಂಜಾ ವೈಸ್ ನಾವು ಈ ಒಂದು ಪೋಯಮನ್ನು ಡಿಸ್ಕಷನ್ ಮಾಡೋಣ. ಫಸ್ಟ್ ಸ್ಟಾಂಜವನ್ನು ನೋಡಿ. ಹೂಸ್ ವೂಡ್ಸ್ ದೀಸ್ ಆರ್, ಐ ಥಿಂಕ್ ಐ ನೋ. ಎಸ್, ಒಂದು ಪ್ರಶ್ನೆಯನ್ನು ಆ ಒಂದು ಪ್ರಯಾಣಿಕ ಏನಿದ್ನೋ, ಕುದುರೆಯ ಮೇಲೆ ಸವಾರಿಯನ್ನು ಮಾಡ್ತಕ್ಕಂತಹ ವ್ಯಕ್ತಿ ಏನಿದ್ನೋ ಅವನು ಕೇಳ್ಕೊಳ್ತಾ ಇದ್ದಾನೆ. ಇವು ಯಾರಿಗೆ ಸಂಬಂಧಪಟ್ಟಂತಹ ಗಿಡಗಳಿರ್ಬೋದು, ಇಲ್ಲಿರ್ತಕ್ಕಂತಹ ಜಾಗ ಯಾರ್ದಿರ್ಬೋದು ಅಂತಕ್ಕಂತಹ ಒಂದು ಪ್ರಶ್ನೆ ಅವನಿಗೆ ಇಲ್ಲಿ ಮೂಡ್ತಾ ಇದೆ. ಐ ಥಿಂಕ್ ಐ ನೋ, ಮೇ ಬಿ ಆ ವ್ಯಕ್ತಿ ಏನಿದ್ದಾನೋ, ಅಂದರೆ ಈ ಒಂದು ವುಡ್ಸ್ ಯಾರಿಗೆ ಸಂಬಂಧಪಟ್ಟಿದೆನೋ ಆ ವ್ಯಕ್ತಿ ನನಗೆ ಗೊತ್ತಿದ್ರೂ ಇರಬಹುದು. ಅಂದರೆ ಇವರೇನು ವಾಸ ಮಾಡ್ತಾ ಇರ್ತಾರೋ ಆ ಸ್ಥಳದಲ್ಲೇ ಇರ್ತಕ್ಕಂತಹ ಯಾವುದೋ ಒಬ್ಬ ವ್ಯಕ್ತಿಗೆ ಈ ಒಂದು ವುಡ್ ಸೇರಿರ್ಬೋದು ಅಂತೇಳಿ ಆ ವ್ಯಕ್ತಿ ಅಂದ್ಕೊಳ್ತಾ ಇದ್ದಾನೆ. ಹಿಸ್ ಹೌಸ್ ಈಸ್ ಇನ್ ದ ವಿಲೇಜ್ ದೋ. ಎಸ್, ಈ ವ್ಯಕ್ತಿಯ ಅಂದರೆ ಆ ಒಂದು ವುಡ್ ಯಾರಿಗೆ ಸಂಬಂಧಪಟ್ಟಿದೆನೋ ಆ ವ್ಯಕ್ತಿ ದೂರದಲ್ಲಿರ್ತಕ್ಕಂತಹ ಹಳ್ಳಿಯಲ್ಲಿ ವಾಸವಾಗಿರ್ಬೋದು, ಸದ್ಯಕ್ಕೆ ಅವನು ಅಲ್ಲಿ ಇರಬಹುದು ಅಂತೇಳಿ ಅಂದ್ಕೊಳ್ತಾ ಇದ್ದಾರೆ. ಹಿ ವಿಲ್ ನಾಟ್ ಸಿ ಮೀ ಸ್ಟಾಪಿಂಗ್ ಹಿಯರ್. ಎಸ್, ನಾನೇನು ಇಲ್ಲಿ ಸ್ಟಾಪ್ ಮಾಡಿದ್ದೇನೋ, ಈ ಒಂದು ವುಡ್ಸನ್ನು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೇನೋ, ನನ್ನ ಪ್ರಯಾಣವನ್ನು ಇಲ್ಲಿ ಸ್ಟಾಪ್ ಮಾಡಿ ಈ ಒಂದು ಸೌಂದರ್ಯವನ್ನು ನೋಡ್ತಾ ಇದ್ದೇನೋ, ಇದು ಮೇ ಬಿ ಆ ವ್ಯಕ್ತಿಗೆ, ಅಂದರೆ ಈ ವುಡ್ ಯಾರಿಗೆ ಸೇರಿದೇನೋ ಆ ಓನರ್ಗೆ ತಿಳಿಯದೇ ಇರಬಹುದು, ಅವನ ಕಡೆಯಿಂದ ನೋಡಲಿಕ್ಕೆ ಸಾಧ್ಯ ಆಗದೇ ಇರಬಹುದು. ಟು ವಾಚ್ ಹಿಸ್ ವೂಡ್ಸ್ ಫಿಲ್ ಅಪ್ ವಿತ್ ಸ್ನೋ.
ಎಸ್, ಆ ಒಂದು ವುಡ್ ಏನಾಗಿದೆ ಕಂಪ್ಲೀಟಾಗಿ ಸ್ನೋದಿಂದ ಕೂಡಿದೆ. ಅದೊಂದು ವಿಂಟರ್ ಸೀಸನ್ ಆಗಿರುತ್ತೆ. ಸೊ ಆ ಒಂದು ವಿಂಟರ್ ಸೀಸನಲ್ಲಿ ಏನು ಈ ಒಂದು ಸ್ನೋ ಬೀಳ್ತಾ ಇರುತ್ತೋ ಅದೆಲ್ಲ ಮರಗಳ ಮೇಲೆ ನಿಂತ್ಕೊಂಡಿದೆ. ಹಾಗಾಗಿ ಅಲ್ಲಿರ್ತಕ್ಕಂತಹ ಮರಗಳೆಲ್ಲವೂ ಕೂಡ ಬಿಳಿದಾಗಿ ಕಾಣಿಸ್ತಾ ಇದ್ದಾವೆ. ಇದು ಆ ಒಂದು ಓನರ್ ಏನಿರ್ತಾನೋ ಅವನಿಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಆ ಒಂದು ಪಯಣಿಗ ಏನಿದ್ನೋ ಅಂದ್ಕೊಳ್ತಾನೆ. ಸೆಕೆಂಡ್ ಸ್ಟಾಂಜಾ, ಮೈ ಲಿಟಲ್ ಹಾರ್ಸ್ ಮಸ್ಟ್ ಥಿಂಕ್ ಇಟ್ ಕ್ವೀರ್. ಇವನೇನು ಪ್ರಯಾಣ ಮಾಡ್ತಾ ಇರ್ತಾನೋ ಆ ಒಂದು ಹಾರ್ಸ್ಗೆ ಕ್ವೀರ್ ಅಂದರೆ ವಿಚಿತ್ರ ಅನ್ನಿಸ್ಬೋದು. ಏನು ವಿಚಿತ್ರ ಅನ್ನೋದನ್ನು ನೆಕ್ಸ್ಟ್ ನೋಡ್ತೇವೆ. ಟು ಸ್ಟಾಪ್ ವಿತೌಟ್ ಎ ಫಾರ್ಮ್ ಹೌಸ್ ನಿಯರ್ ಬಿಟ್ವೀನ್ ದ ವುಡ್ಸ್ ಆ್ಯಂಡ್ ಫ್ರೋಝನ್ ಲೇಕ್. ಈ ಒಂದು ವುಡ್ಸ್ ಇದೆ ಮತ್ತು ಫ್ರೋಝನ್ ಲೇಕ್. ಫ್ರೋಝನ್ ಅಂದರೆ ಹೆಪ್ಪುಗಟ್ಟಿದ ಅಂಥೇಳಿ ನೀವು ಅರ್ಥ ಮಾಡ್ಕೋಬೇಕು. ಹೆಪ್ಪುಗಟ್ಟಿರ್ತಕ್ಕಂತಹ ಒಂದು ಲೇಕ್ ಅಂದರೆ ಸರೋವರ. ಅಂದರೆ ಅಲ್ಲಿರ್ತಕ್ಕಂತಹ ಒಂದು ಸರೋವರ ಏನಿರುತ್ತೋ ಅದು ಆ ವಿಂಟರ್ ಸೀಸನ್ ಆಗಿರೋ ಕಾರಣದಿಂದಾಗಿ ಚಳಿಯಿಂದಾಗಿ ಫ್ರೋಝನ್ ಆಗಿರುತ್ತೆ, ಹೆಪ್ಪುಗಟ್ಟಿರುತ್ತೆ. ಸೊ ಇಂಥ ಒಂದು ಹೆಪ್ಪುಗಟ್ಟಿರ್ತಕ್ಕಂತಹ ಸರೋವರ ಮತ್ತು ಇನ್ನೊಂದು ಕಡೆ ವುಡ್ಸ್ ಅಂದರೆ ಆ ಒಂದು ಫಾರೆಸ್ಟ್ ಏನಿತ್ತು, ಇಲ್ಲಿ ಯಾಕೆ ನನ್ನ ಒಂದು ಸವಾರ ಸ್ಟಾಪ್ ಮಾಡಿದ್ದಾನೆ? ಇವನೇನು ಮಾಡಬೇಕಾಗಿತ್ತು, ಒಂದು ಫಾರ್ಮ್ ಹೌಸ್ ಬಳಿ ಎಲ್ಲಾದರೂ ಹತ್ತಿರದಲ್ಲಿರ್ತಕ್ಕಂತಹ ಫಾರ್ಮ್ ಹೌಸ್ ಹತ್ರ ಸ್ಟಾಪ್ ಮಾಡಬೇಕಾಗಿತ್ತು. ಆದರೆ ಇವನು ಈ ಒಂದು ಅರಣ್ಯದ ಮಧ್ಯದಲ್ಲಿ, ಈ ಒಂದು ಫ್ರೋಝನ್ ಲೇಕ್ನ ಮಧ್ಯದಲ್ಲಿ ಯಾಕೆ ನಿಂತ್ಕೊಳ್ತಾ ಇದ್ದಾನೆ ಅಂತಕ್ಕಂಥ ಒಂದು ಪ್ರಶ್ನೆ ಆ ಒಂದು ಹಾರ್ಸ್ ತಲೆಯಲ್ಲಿ ಬರ್ತಾ ಇದೆ. ಹಾಗಾಗಿನೇ ಅದಕ್ಕೆ ಕ್ವೀವರ್ ಅಂದರೆ ಸ್ಟ್ರೇಂಜ್ ಅಂತೇಳಿ ನೀವು ಅರ್ಥ ಮಾಡ್ಕೋಬೋದು, ಅಥವಾ ವಿಚಿತ್ರ ಅಂತ ನಾವು ಕನ್ನಡದಲ್ಲಿ ಹೇಳ್ಬೋದು. ಸೊ ಆ ಕುದುರೆಗೆ ವಿಚಿತ್ರ ಅನ್ನಿಸ್ತಾ ಇದೆ. ಇನ್ನು ಫೋರ್ತ್ ಲೈನ್ ನೋಡಿ, ದ ಡಾರ್ಕೆಸ್ಟ್ ಈವ್ನಿಂಗ್ ಆಫ್ ದ ಇಯರ್. ಅದ್ರ ಜೊತೆಗೆ ಆ ಕುದುರೆ ಅಂದ್ಕೊಳ್ತಾ ಇದೆ ಇದು ಕಂಪ್ಲೀಟಾಗಿ ಡಾರ್ಕೆಸ್ಟ್ ಆಗಿರ್ತಕ್ಕಂತಹ, ಕತ್ತಲು ತುಂಬಿರ್ತಕ್ಕಂತಹ ಈವ್ನಿಂಗ್ ಆಗಿದೆ. ಯಾಕೆಂದರೆ ಆ ವಿಂಟರ್ ಸೀಸನ್ನಲ್ಲಿ ತುಂಬಾ ಡಾರ್ಕ್ ಆಗಿರ್ತಕ್ಕಂತಹ ನೈಟ್ಗಳಿರ್ತವೆ, ಈವ್ನಿಂಗ್ಗಳು ಇರ್ತವೆ. ಸೊ ಯಾಕೆ ಈ ಸಮಯದಲ್ಲಿ ನನ್ನ ಒಡೆಯ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದಾನೆ ಅನ್ನೋ ಪ್ರಶ್ನೆ ಆ ಕುದುರೆಗೆ ಮೂಡ್ತಾ ಇದೆ. ಇನ್ನು ಥರ್ಡ್ ಸ್ಟಾಂಜಾ, ಇಲ್ಲೂ ಕೂಡ ಆ ಒಂದು ಕುದುರೆಯ ವಿಚಾರಗಳು ಮುಂದುವರಿತಾ ಇದ್ದಾವೆ. ಹಿ ಗಿವ್ಸ್ ಹಿಸ್ ಹಾರ್ನೆಸ್ ಬೆಲ್ಸ್ ಅ ಶೇಕ್. ಎಸ್, ಆ ಒಂದು ಕುದುರೆಗೆ ಏನು ಬೆಲ್ಸ್ಗಳನ್ನು ಕಟ್ಟಿರ್ತಾರೋ, ಮುಖವಾಡವನ್ನು ಹಾಕಿರೋ ರೀತಿಯಲ್ಲಿ ಇರುತ್ತೆ, ಅದಕ್ಕೆ ಬೆಲ್ಗಳನ್ನು ಕೂಡ ಕೊರಳಿನ ಕೆಳಭಾಗದಲ್ಲಿ ಕಟ್ಟಿರ್ತಾರೆ, ಅದನ್ನೇ ಹಾರ್ನೆಸ್ ಅಂತ ಕರೀತಾರೆ. ಸೊ ಆ ಒಂದು ಹಾರ್ನೆಸ್ ಬೆಲ್ಗಳನ್ನು ಅದೇನು ಮಾಡ್ತಾ ಇದೆ, ಶೇಕ್ ಮಾಡ್ತಾ ಇದೆ. ಅಂದರೆ ಒಂದು ಪ್ರಶ್ನೆಯನ್ನು ಅದು ಇಲ್ಲಿ ತನ್ನ ಒಡೆಯನಿಗೆ ಕೇಳ್ತಾ ಇದೆ. ಟು ಆಸ್ಕ್ ಇಫ್ ದೆರ್ ಈಸ್ ಸಮ್ ಮಿಸ್ಟೇಕ್, ಏನಾದರೂ ತಪ್ಪಾಯ್ತಾ, ಏನಾದರೂ ಮಿಸ್ಟೇಕ್ ಆಯಿತಾ, ಯಾವ ಕಾರಣದಿಂದ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀರಾ ಅಂತಕ್ಕಂತಹ ಪ್ರಶ್ನೆಯನ್ನು ಕೇಳುವ ರೀತಿಯಲ್ಲಿ ಅದು ಅಲ್ಲಿ ತನ್ನ ಬೆಲ್ಗಳನ್ನು ರಿಂಗ್ ಮಾಡ್ತಾ ಇದೆ. ದ ಓನ್ಲಿ ಅದರ್ ಸೌಂಡ್ಸ್ ದ ಸ್ವೀಪ್ ಆಫ್ ಈಸಿ ವಿಂಡ್ ಆ್ಯಂಡ್ ಡೌನಿ ಫ್ಲೇಕ್. ಆ ಒಂದು ಕುದುರೆಯ ಬೆಲ್ಲನ್ನು ಬಿಟ್ಟರೆ ಅಲ್ಲಿ ಕೇಳ್ತಕ್ಕಂತಹ ಮತ್ತೊಂದಿಷ್ಟು ಸೌಂಡ್ಗಳು ಯಾವಪ್ಪ ಅಂದರೆ ಸೌಂಡ್ಸ್ ದ ಸ್ವೀಪ್ ಆಫ್ ಈಸಿ ವಿಂಡ್, ಅಂದರೆ ಅಲ್ಲಿ ಬೀಸ್ತಕ್ಕಂತಹ ಒಂದು ಗಾಳಿ, ಬ್ರೀಸ್ ಅಂತ ನಾವು ಹೇಳ್ಬೋದು. ತಂಪಾದ ಗಾಳಿ ಏನು ಬೀಸ್ತಾ ಇರುತ್ತೋ ಅದರ ಸೌಂಡನ್ನು ನಾವು ಅಲ್ಲಿ ಕೇಳಬಹುದಾಗಿತ್ತು. ಅದರ ಜೊತೆಗೆ ಡೌನಿ ಫ್ಲೇಕ್ ಅಂದರೆ ಮೇಲಿನಿಂದ ಕೆಳಗಡೆ ಬೀಳ್ತಕ್ಕಂತಹ ಆ ಒಂದು ಫ್ಲೇಕ್ಸ್, ಅಂದರೆ ಸ್ನೋ ಫ್ಲೇಕ್ಸ್, ಅಂದರೆ ಆ ಹಿಮದ ಸಣ್ಣ ಸಣ್ಣ ತುಣುಕುಗಳು ಬೀಳ್ತಾ ಇರ್ತಾ ಇದ್ವು. ಅದು ಹಾಗೆ ಲೈಟಾಗಿ ಝೀ ಅಂತಕ್ಕಂತಹ ಒಂದು ಸೌಂಡನ್ನು ಅಲ್ಲಿ ಆ ಗಾಳಿ ಜೊತೆ ಹೊರಡಿಸ್ತಾ ಇತ್ತು. ಸೊ ಇಂತಹ ಸೌಂಡ್ ಅಂದರೆ ಆ ಕುದುರೆಯ ಬೆಲ್ ಮತ್ತು ಈ ಒಂದು ಈಸಿ ವಿಂಡ್ ಮತ್ತು ಡೌನಿ ಫ್ಲೇಕ್, ಇಂತಹ ಸೌಂಡ್ಗಳು ಮಾತ್ರ ಅಲ್ಲಿದ್ವು. ಯಾವುದೇ ಬೇರೆ ವ್ಯಕ್ತಿಯ, ಬೇರೆ ಪ್ರಾಣಿಯ ಗದ್ದಲಗಳು, ಸೌಂಡ್ಗಳು ಅಲ್ಲಿ ಇರಲಿಲ್ಲ. ಅಷ್ಟೊಂದು ಪ್ರಶಾಂತವಾಗಿರ್ತಕ್ಕಂತಹ ಸ್ಥಳ ಅದಾಗಿರುತ್ತೆ. ಸೆರೀನ್ ಪ್ಲೇಸ್ ದಟ್ ಈಸ್. ಇನ್ನು ಕೊನೆಯ ಒಂದು ಸ್ಟಾಂಜವನ್ನು ನೋಡೋಣ. ದ ವುಡ್ಸ್ ಆರ್ ಲವ್ಲಿ ಡಾರ್ಕ್ ಆ್ಯಂಡ್ ಡೀಪ್ ಬಟ್ ಐ ಹ್ಯಾವ್ ಪ್ರಾಮಿಸಸ್ ಟು ಕೀಪ್. ಎಸ್, ಆ ಒಂದು ವುಡ್ಸ್ ಹೆಂಗಿತ್ತು ಅಂದರೆ ಲವ್ಲಿ, ತುಂಬ ನೋಡಲಿಕ್ಕೆ ಮನಸ್ಸಿಗೆ ಆನಂದವನ್ನು ಉಂಟು ಮಾಡ್ತಕ್ಕಂತಹ ಪ್ಲೇಸ್ ಆಗಿತ್ತು. ತುಂಬ ಕತ್ತಲೆ, ಡಾರ್ಕಲ್ಲಿತ್ತು ಮತ್ತು ತುಂಬ ಆಳವಾಗಿರ್ತಕ್ಕಂತಹ ಗಿಡ ಮರಗಳು ಅಲ್ಲಿ ಬೆಳೆದಿರ್ತವೆ. ಅಂದರೆ ಸಿಕ್ಕಾಗಿರ್ತಕ್ಕಂತಹ ಅರಣ್ಯ ಅಲ್ಲಿ ಕಂಡುಬರುತ್ತೆ. ಅವೆಲ್ಲವೂ ಕೂಡ ಹಿಮದಿಂದ ಕೂಡಿರ್ತವೆ. ಬಟ್ ಐ ಹ್ಯಾವ್ ಪ್ರಾಮಿಸಸ್ ಟು ಕೀಪ್ ಅಂದರೆ ನನಗೆ ನನ್ನದೇ ಆಗಿರ್ತಕ್ಕಂತಹ ದೈನಂದಿನ ಕೆಲಸಗಳಿದ್ದಾವೆ, ರೆಸ್ಪಾನ್ಸಿಬಿಲಿಟೀಸ್ ಇದ್ದಾವೆ. ಹಾಗಾಗಿ ನನ್ನ ಪ್ರಯಾಣವನ್ನು ನಾನು ಮುಂದುವರಿಸಲೇಬೇಕು. ಇದನ್ನು ಇಲ್ಲಿ ನೋಡ್ತಾ ಸಮಯವನ್ನು ಕಳೀಲಿಕ್ಕೆ ಸಾಧ್ಯ ಇಲ್ಲ. ಇದೆಷ್ಟೇ ಬ್ಯೂಟಿಫುಲ್ ಆಗಿರ್ಬೋದು, ಎಷ್ಟೇ ಸೆರೀನ್ ಪ್ಲೇಸ್ ಆಗಿರ್ಬೋದು, ಬಟ್ ಐ ಕಾಂಟ್ ಸ್ಪೆಂಡ್ ಮೈ ಹೋಲ್ ಟೈಮ್ ಹಿಯರ್ ಅಂತಕ್ಕಂತಹ ಒಂದು ಭಾವನೆಯನ್ನು ಇಲ್ಲಿ ಆ ವ್ಯಕ್ತಿ ಅಥವಾ ಆ ಪಯಣಿಗ ಅಂದ್ಕೊಳ್ತಾ ಇದ್ದಾನೆ. ಆ್ಯಂಡ್ ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್
ಆ್ಯಂಡ್ ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್. ಎಸ್, 2 ಬಾರಿ ನಾವು ಈ ಲೈನನ್ನು ನೋಡ್ತಾ ಇದ್ದೇವೆ. ಇದರ ಮೀನಿಂಗ್ ಏನಪ್ಪ ಅಂದರೆ, ಮೈಲ್ಸ್ ಟು ಗೋ, ಇನ್ನೂ 100,000 ಕಿಲೋಮೀಟರ್ ನನ್ನ ಪ್ರಯಾಣ ಇದೆ. ಅಂದರೆ ನನ್ನ ಪ್ರಯಾಣ ಇಲ್ಲಿಗೆ ಮುಗಿಲಿಲ್ಲ, ನನ್ನ ಗುರಿ ಇನ್ನೂ ದೂರದಲ್ಲಿದೆ, ಈ ಸೌಂದರ್ಯವನ್ನು ಅನುಭವಿಸ್ತಾ ಇಲ್ಲೇ ನಿಲ್ಲಲಿಕ್ಕೆ ಆಗೋದಿಲ್ಲ ಅಂತಕ್ಕಂತಹ ಒಂದು ಮಾತುಗಳು ಇಲ್ಲಿ ತುಂಬ ಒತ್ತು ಕೊಡ್ತಕ್ಕಂತಹ ಮಾತುಗಳಾಗಿರೋದ್ರಿಂದನೇ ಈ ಒಂದು ಸೇಮ್ ಲೈನ್ 2 ಟೈಮ್ಸ್ ರಿಪೀಟ್ ಆಗಿದೆ. ಎಸ್ ಡಿಯರ್ ಲರ್ನರ್ಸ್, ನಮ್ಮ ಜೀವನದಲ್ಲಿ ಅನೇಕ ವಿಷಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಬಿಟ್ಟಿರ್ತೇವೆ. ತುಂಬ ಬ್ಯುಸಿಯಾಗಿರ್ತಕ್ಕಂತಹ ಲೈಫ್ ನಮ್ಮದಾಗಿರುತ್ತೆ. ನಮ್ಮ ಸುತ್ತಮುತ್ತ ಇರತಕ್ಕಂತಹ ಅನೇಕ ಬ್ಯೂಟಿಫುಲ್ ಥಿಂಗ್ಸ್ ಇರ್ತವೆ, ಬಟ್ ನಾವು ಅವುಗಳನ್ನು ಕಂಪ್ಲೀಟಾಗಿ ಎಂಜಾಯ್ ಮಾಡಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಕಾರಣ ಇಷ್ಟೇ, ನಮ್ಮನ್ನು ನಾವು ಯಾವುದೋ ಒಂದು ಟಾಸ್ಕಿಗೆ ಒಳಪಡಿಸಿಕೊಂಡಿರ್ತೇವೆ. ಆ ಗುರಿಯನ್ನು ಮುಟ್ಟಬೇಕು ಅಂತಕ್ಕಂತಹ ಆ ಒಂದು ಕೆಲಸವನ್ನು ಸಾಧಿಸಬೇಕು ಅಂತಕ್ಕಂತಹ ಹಂಬಲ ನಮ್ಮಲ್ಲಿರುತ್ತೆ. ಹಾಗಾಗಿ ನಮ್ಮ ಜರ್ನಿಯನ್ನು ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಅದನ್ನು ಬಿಟ್ಟು ಮುಂದೆ ಹೊರಡಲೇಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ನಮ್ಮ ಪೋಯೆಟ್ ಅಂದರೆ ರಾಬರ್ಟ್ ಫ್ರೋಸ್ಟ್ ಅವರು ಈ ಒಂದು ಪೋಯಮ್ ಮೂಲಕ ತುಂಬ ಬ್ಯೂಟಿಫುಲ್ಲಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಎಸ್ ಡಿಯರ್ ಲರ್ನರ್ಸ್, ಇದೇ ರೀತಿ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ನಿಮಗೆ ಯಾವುದಾದ್ರೂ ವಿಡಿಯೋಗಳು ಬೇಕು ಅಂದರೆ ಅವುಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಅವುಗಳನ್ನು ಮುಂದಿನ ದಿನಗಳಲ್ಲಿ ನಾನು ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಅದ್ರ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.